ಯಾಕೆ ಕರ್ಸಿದೀನಿ ಗೊತ್ತಾ ನಿಮ್ಗೆ? ಎಸ್ ಸಾರಿ, ಒಂದು ಅಸಾಲ್ಟ್ ಆಗುತ್ತೆ. ಎಸ್ ಸರ್. ಅಸಾಲ್ಟ್ ಅಲ್ಲಿ ಪ್ರೀವಿಯಸ್ ನೈಟ್ ಎಸ್ ನೀವು ಕೊಟ್ಟಿರೋ ರಿಪೋರ್ಟ್ ಪ್ರೀವಿಯಸ್ ನೈಟ್ ಏನೂ ಇಲ್ಲ ಅಂತ ಬರ್ದಿದೆ ಆ ಡಾಕ್ಟರ್. ದಟ್ ಮೇಡಮ್ 12 hours ಅಲ್ಲಿ ಈ ಟ್ರಾವೆಲ್ಸ್ ಫ್ರಮ್, ನೀವು ಎಲ್ಲಿ ಕೊಟ್ಟಿದ್ದು ಮೇಡಮ್? ಭದ್ರಾವತಿಯಲ್ಲಿ 11:20 AM. So 11:20 AM, madam gives a certificate, no injuries on the body. He comes to Davanagere from Bhadravati. Next morning, you give evenings. Next evening, yes, you give a certificate, body tumba injuries ಇದೆ. Yes. ದಾರಿಲ್ ಬರ್ತಾ ಆಯ್ತಾ? Sir, how did you give that certificate? ಸರ್, ನನಗೆ ಪೊಲೀಸ್ನ ಒಂದು ಇಂಟಿಮೇಷನ್ ಲೆಟರ್ ಕಳಿಸಿದ್ರು ಸರ್. ಇವ್ರ ಬಗ್ಗೆ ಚಿಕಿತ್ಸೆ ಪರಿಶೀಲನೆ ಮಾಡಿ ಇವರಿಗೆ ಚಿಕಿತ್ಸಾ ವರದಿ ಕೊಡಿ ಅಂತ ಹೇಳಿ ಕೊಟ್ಟರು ಸರ್. ಅದರಲ್ಲಿ ಆ ಪ್ರಕಾರ ನಾನು ನೋಡಿದಾಗ ಸರ್, ಪೇಷಂಟ್ ನೋಡಿದ್ರೆ ಸುಮ್ಮನೆ ಕೊಟ್ರ? ನೋಡಿದ್ರಿ ಸರ್. ಅದೇ ತರನೇ ಪೊಲೀಸ್ ಯಾವ ತರ ಹೇಳಿದ್ರೆ ಆ ತರ ಕೊಟ್ರ? ಇಲ್ಲ ಸರ್, ಅದೇ ತರನೇ ಬೇರೆ ಸ್ಪೆಷಲಿಸ್ಟ್ ತರನು ನೋಡಿದ್ದಾರೆ ಸರ್. ಆರ್ಥೋ ಡಿಪಾರ್ಟ್ಮೆಂಟ್ ಅಲ್ಲೂ ನೋಡಿದ್ದಾರೆ ಸರ್, ಸರ್ಜರಿ ಡಿಪಾರ್ಟ್ಮೆಂಟ್ ಅವರು ನೋಡಿದ್ದಾರೆ ಸರ್, ENT ವಿಭಾಗದವರು ನೋಡಿದ್ದಾರೆ ಸರ್. 12 hours ಅಲ್ಲಿ ಅಸಾಲ್ಟ್ ಮುಂಚೆ, ಅಸಾಲ್ಟ್ ಆದ ಟೈಮ್ ಅಲ್ಲಿ ಇಲ್ಲದೆ ಇರೋ ಇಂಜುರಿ ನಿಮಗೆ ದಾವಣಗೆರೆಗೆ ಬಂದ ತಕ್ಷಣ ಹೆಂಗಾಯ್ತು ಸರ್? ದಾರಿ ಬರ್ತಾ ಬಸ್ಸಲ್ಲಿ ಆಯ್ತಾ ಸರ್? ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಸರ್, ವಿ ವಿಲ್ ಡೈರೆಕ್ಟ್ ಅನ್ ಎನ್ಕ್ವೈರಿ ಟು ಬಿ ಕಂಡಕ್ಟೆಡ್. ಸರ್, ನನ್ನ ಹತ್ರ ಬಂದಾಗ ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಸರ್. ಅವರು ಇಲ್ಲಿ ಚೆಕ್ ಮಾಡಿದ್ರು, ಎಕ್ಸಾಮಿನೇಷನ್ ಮಾಡ್ಸ್ಕೊಂಡ್ ಬಂದಿದ್ದೀವಿ ಅನ್ನೋ ಇನ್ಫಾರ್ಮೇಶನ್. ಡಾಕ್ಟರ್, ಇಟ್ ಇಸ್ ಸಿಂಪಲ್, ಬೋತ್ ಆಫ್ ಯುವರ್ ಡಾಕ್ಟರ್ಸ್. ಎಸ್ ಸರ್.